ದೊಡ್ಡ ಕುಟುಂಬ. ಈಗಾಗಲೇ ಸಾಕಷ್ಟು ಜನನ ಪರಿಚಯ ಮಾಡಿಸಿದ್ದೀನಿ, ಆದರೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜನರನ್ನ ಮತ್ತಷ್ಟು ಮನಸ್ಸುಗಳನ್ನ ಪರಿಚಯ ಮಾಡಿಸೋಣ. ಅವರ ಮನಸ್ಸಿನಲ್ಲಿರುವಂತಹ ಎಚ್ ವಿಶ್ವನಾಥ್ ಅವರ ಬಗೆಗಿನ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆನಲ್ಲಿ ಶಶಿ ಅವರೇ, ಇವಾಗ ದೊಡ್ಡ ಕುಟುಂಬದ ಒಂದು ಹಳೆಯ ನೆನಪುಗಳನ್ನ ಹಂಚ್ಕೊತಾ ಇದ್ರು. ಸೊ ಇಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ಮೇಲೆ ಒಂದಷ್ಟು ಹಳೆಯ ನೆನಪುಗಳು ನಿಮಗೂ ಇರುತ್ತೆ. ಯಾವ್ದಾದ್ರು ಒಂದು ಸಣ್ಣ ನೆನಪನ್ನ ಹಂಚ್ಕೋಬೋದಾ ದೊಡ್ಡಪ್ಪ ಅವ್ರ ಜೊತೆ? ಮೇಡಮ್, ಎಚ್ ವಿಶ್ವನಾಥ್, ಶಾಂತಮ್ಮ ಅಂತಂದರೆ ಅವರು ವ್ಯಕ್ತಿಗಳೆಲ್ಲ ದೊಡ್ಡ ಶಕ್ತಿ. ಅವರು ಒಂಥರ ದೊಡ್ಡ ಆಲದ ಮರ, ಅದ್ರ ಕೆಳಗಡೆ ನಾವೆಲ್ಲ ನೆರಳು ತೊಗೊತಾ ಇದ್ದೀವಿ. ನಮಗೆ ಎಲ್ಲ ಚಿಕ್ಕದಿಂದ ಹೇಳ್ಕೊಂಬಂದಿದ್ರು, ಹುಚ್ಚೇಗೌಡರು ಎಲ್ಲರನ್ನೂ ತಪ್ಕೊಂಡು ಹೋಗ್ತಿದ್ರು ಅಂತೇಳಿ. ಇವತ್ತು ಆ ಕೆಲಸನ ಚಿಕ್ಕಪ್ಪ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಇಡೀ ಕುಟುಂಬನ ತಪ್ಕೊಂಡು ಇವತ್ತೆಲ್ಲ ಇಲ್ಲಿ ಕೂತಿದ್ದೀವಿ ಅಂತಂದರೆ ಅವರೇ ಮೂಲ ಕಾರಣಕರ್ತರು. ಸೊ ನಟರಾಜ್ ಅವರೇ, ವಿಶ್ವನಾಥ್ ಸರ್ ಯಾವಾಗಲೇ ಹೇಳ್ತಾ ಇದ್ರು, ನಮ್ಮ ಮನೆಯ ಹಿರಿ ಮಗ ನೀವೇನೆ, ಹಿರಿಯಣ್ಣ ನೀವೇನೆ, ಹಿರಿ ಮಗ ಅಂತ ಅಂದ್ಬಿಟ್ಟು. ಸೊ ಅವರ ಲೈಫ್ ಹಿಸ್ಟ್ರಿನ ನೋಡ್ಕೊಂಡು ಬಂದಾಗ ನಮ್ಗನ್ಸೋವಂಥದ್ದು ಏನಂತ ಅಂದರೆ, ಎಲ್ಲೋ ಒಂದು ಕಡೆ ಅವರು ಮತ್ತಷ್ಟು ರಾಜಕೀಯದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಮಾನಗಳನ್ನ ಪಡ್ಕೋಬಹುದಾಗಿತ್ತೇನೋ ಅಂತೇಳಿ, ಅವೆಲ್ಲವೂ ಅವ್ರಿಗೆ ಮಿಸ್ ಆಯಿತು ಅಂತ ಅನ್ಸುತ್ತಾ ನಿಮ್ಗೂ? ಹೌದು ಮೇಡಮ್, ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸರ್, ದೇವರಟ್ಟಿ ಕುಟುಂಬ ನಮ್ಮ ಕುಟುಂಬ ಅಂತ ಅವ್ರು ಅಷ್ಟು ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ಯಾವಾಗಲೂ ಹೇಳಬೇಕು ಅಂತಂದರೆ. ಸೊ ದೇವರಹಟ್ಟಿ ಕುಟುಂಬದ ಬಗ್ಗೆ ಹೊರಗಡೆ ಜನ ಮಾತಾಡಿದಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ನನಗೆ ವೈಯಕ್ತಿಕವಾಗಿ ದೇವ್ರ ಕಂಡ್ರೆ ಆಗೋದಿಲ್ಲ. ನಾನು ದೇವ್ರ ರೂಪದಲ್ಲಿ ವಿಶ್ವನಾಥ ಮತ್ತು ಶಾಂತಕನ ನೋಡ್ತಾ ಇದ್ದೀನಿ. ಸರ್, ನಾವು ನೋಡೋದಾದರೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಮುದಾಯದ ಲೀಡರ್ ಕೂಡ ಹೌದು ಅವರು. ಅವ್ರ ಕಾಲಘಟ್ಟದಲ್ಲಿ ಬಂದವ್ರಿಗೆ ಬಹಳಷ್ಟು ಅವಕಾಶಗಳು ಸಿಕ್ತು, ಬಹಳಷ್ಟು ಬೇರೆ ಬೇರೆ ಸ್ಥಾನಗಳಲ್ಲಿ ಗುರುತಿಸ್ಕೊಂಡ್ರು. ಎಲ್ಲೋ ಒಂದು ಕಡೆ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಆಯಿತು ಅಂತ ಅನಿಸುತ್ತಾ? ಇವತ್ತು ತಳುಕು ಬಳಕು ರಾಜಕಾರಣದಲ್ಲೇ ನಾವು ಒಂದು ಇದಿರೋದ್ರಿಂದ ನೇರವಾಗಿ ಮಾತಾಡೋರಿಗೆ ಬೆಲೆ ಇಲ್ಲ ಅನ್ನೋದು ಒಂದು. ಮೇಡಮ್, ಅವ್ರು ಕೊಟ್ಟಂಥ ಕಾರ್ಯಕ್ರಮ ಏನು ಮೇಡಮ್, ಬಿಸಿಯೂಟ ಕಾರ್ಯಕ್ರಮ ಇವತ್ತು ಸೆಂಟ್ರಲಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇರೋದು ಬಿಸಿಯೂಟ ಕಾರ್ಯಕ್ರಮ ಅಂದರೆ ಇವತ್ತು ಎಷ್ಟು ಮಕ್ಕಳು ಊಟ ಮಾಡ್ತಾಯಿದ್ದಾರೆ ಅನ್ನೋದು ತುಂಬ ಯೋಚನೆ ಮಾಡೋಬೇಕಾದ ವಿಚಾರ. ಆಮೇಲೆ ಯಶಸ್ವಿನಿ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ಕೊಂಡು ಒಂದು ಇದು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಎಷ್ಟು ಬಡವರು ಇವತ್ತು ಎಷ್ಟು ಇದು ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಸಮುದಾಯದತ್ತ ಶಾಲೆ, ಈ ಮಕ್ಕಳೆಲ್ಲ ಒಂದು ಒಟ್ಟು ಊಟಕ್ಕೂ ಒಂದು ಇದಿಲ್ಲ ಅಂದಾಗ ಒಂದು ಸಮುದಾಯದತ್ತ ಶಾಲೆ ಮಾಡಿ ಆ ಮಕ್ಕಳೆಲ್ಲರೂ ಪುನರ್ ಇದು ಕರ್ಕೊಬಂದು ಅವ್ರಿಗೆಲ್ಲ ಒಂದು ಇದು ಮಾಡಿದ್ರು. ಈ ಥರ ಕಾರ್ಯಕ್ರಮಗಳನ್ನು ಕೊಟ್ಟಂಥ ವ್ಯಕ್ತಿ ಇವತ್ತು ನೇರವಾಗಿ ಮಾತಾಡ್ತಾರೆ ಅಂದರೆ ಆ ವಿಚಾರವಾಗಿ ಏನಾದ್ರು ಒಂದು ವಿಚಾರ ಇದ್ದೇ ಇರ್ತಾರೆ ಅಲ್ವಾ ಮೇಡಮ್? ಅದರಿಂದ ಇದಾಗುತ್ತೆ ಅಷ್ಟೇ. ಸೊ ಇವಾಗ ಟ್ರೂತ್ ಆರ್ ಡೇರ್ ಅನ್ನೋ ರೌಂಡ್ ಸರ್ ಇದು. ಸರ್, ನಮ್ಮ ಟ್ರೂತ್ ಆರ್ ಡೇರ್ನಲ್ಲಿ ನಮ್ಮ ಮೊದಲನೇ ಕ್ವಶನ್ ಏನಂತ ಅಂದರೆ, ನೀವು ನಿಮ್ಮ ಅಪ್ಪಾಜಿಯವರ ಜಾಬ್ನಲ್ಲಿ ದುಡ್ಡು ಕದ್ದಿದ್ದೀರಾ? ಇಲ್ಲ, ಸಾಧ್ಯವೇ ಇಲ್ಲ. ಹೌದಾ? ದುಡ್ಡು ಕದಿಯಷ್ಟು ಜಾಬಲ್ಲಿ ಇಡ್ತಿರಲಿಲ್ಲ ಅವರು. ಓಕೆ. ನಮ್ಮಲ್ಲಿ ಬೀರು, ಇದು ಕಬ್ಬಿಣದ ಬೀರು ಬರ್ತವೆ, ಓಕೆ, ಬರ್ತಿದ್ದಂಗೆಲ್ಲ ಅದರಲ್ಲಿ ಇಟ್ಬಿಡ್ತಾರೆ, ಜೇಬಲ್ಲಿ ಯಾರು ಇಟ್ಕೋತಿರ್ಲಿಲ್ಲ ಅವರು. ಸೊ ಹಂಗಾಗಿ ನಿಮಗೆ ಕದಿಯೋ ಅವಕಾಶ ಇಲ್ಲ. ಓಕೆ. ಅಮ್ಮ, ನೀವು ಯಜಮಾನ್ರ ಜಾಬಲ್ಲಿ ದುಡ್ಡು ಕದ್ದಿದ್ದೀರಾ? ಮೇಡಮ್ ಎಸ್ ಸರಿ ಅಂತ. ಮತ್ತೆ ಇಲ್ಲ ತಗೊಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲ, ಇತ್ತೀಚೆಗಿಲ್ಲ, ನಾವು ತಗೊಳಂಗಿಲ್ಲ ಅಂತ ಅಂದ್ರೆ ಅವ್ರು ಎಲ್ಲ ಕದಿಯಕ್ಕೆ ಅಂತ ಏನಿಲ್ಲ, ಈಗ ಬೇಕಾದಾಗ ಎತ್ಕೊಳ್ಳೋದು ಅಂತ ಆಚಾರ.